ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಓಲ್ಡ್ ವೀಡಿಯೋ, ಬಟ್ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ತಂಗಿದು ಫೋನ್ ಹಾಳಾಗಿತ್ತು, ಹಂಗಾಗಿ ಅವಳಿಗೆ ಫೋನ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅವಳು ಮೋಟೋರೋಲಾದಲ್ಲಿ ಫೋನ್ ತೊಗೊಂಡ್ಳು. ಇದು ಫುಲ್ ಎಲ್ಲ ಡೆಮೋ ಪೀಸ್ಗಳಂತ ಇಟ್ಟಿದ್ರು. ಹಂಗೆ ಅದನ್ನೆಲ್ಲ ನೋಡಿದ್ವಿ. ಆ್ಯಂಡ್ ಫೈನಲಿ ಒಂದು ಮೊಬೈಲ್ನ ಸೆಲೆಕ್ಟ್ ಮಾಡಿ ಅವಳು ತೊಗೊಂಡ್ಳು. ಹಂಗೆ ತೊಗೊಂಡಾದ್ಮೇಲೆ ಹಂಗೇ ಹೊಟ್ಟೆ ಹಸಿತಾ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಹೊಸ್ದಾಗಿ ಓಪನ್ ಆಗಿತ್ತು ಒಂದು ಕೆಫೆ ಥರ. ಅಲ್ಲಿಗೆ ಹೋಗ್ಬಿಟ್ಟು ನಾನೊಂದು ರೋಲು, ಒಂದು ಬರ್ಗರ್ ತೊಗೊಂಡೆ. ನನ್ನ ತಂಗಿ KFC ಚಿಕನ್ ತೊಗೊಂಡ್ಳು. ಚೆನ್ನಾಗಿ ತಿಂದ್ಕೊಂಡು ರಿಟರ್ನ್ ನಾವು ಮನೆಗೆ ಹೋದ್ವಿ. ಆ್ಯಂಡ್ ಅವತ್ತು ನೆಕ್ಸ್ಟ್ ಡೇನೇ ಕೂಡ ಹಬ್ಬ ಇತ್ತು. ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಹಬ್ಬ ಇದೆ ಅಲ್ವಾ, ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಹಳ್ಳಿ ಕಡೆ ಸೈಡಲ್ಲ ಏನು ಅಡುಗೆ ಅಂತಾರೆ ಅಲ್ವಾ, ಏನಂತಾರಲ್ಲ ಅದಕ್ಕೆ ಮಡೆ ಹುಯ್ತಾರೆ ಅಲ್ವಾ. ಹಂಗೆ ನಾವು ಪಾತ್ರೆಯಲ್ಲಿ ಹುಯ್ತಾ ಇದ್ದೀವಿ. ಯಾಕೆಂದರೆ ಹೊಸದು ಅಲ್ಲಿ ಗಡಿಗೆ ಅವು ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀವಿ ದೇವ್ರಿಗೆ ಉತ್ಸವಕ್ಕೆ ಹೋಗ್ಬೇಕಾದ್ರೆ. ಮತ್ತು ಇನ್ನೊಂದು ಇನ್ನು 2 ಇಲ್ಲೇ ಮನೇಲಿ ಇಟ್ಟು ಪೂಜೆ ಮಾಡೋದು. ಸೋಮನಾಳಮ್ಮಂಗೆ ಒಂದು, ಇನ್ನೊಂದು ಚಿಕ್ಕಮ್ಮ ದೇವರಿಗೆ ಅಂತ ಅಂದ್ಬಿಟ್ಟು 2 ನಾವು ಮನೇಲಿ ಇಟ್ಟು ಪೂಜೆ ಮಾಡೋದಂತೆ. ಹಾಗಾಗಿ ಮಾಡ್ತಾಯಿದ್ದೀವಿ ನಾವು. ಹಂಗಾಗಿ ಇವೆರಡನ್ನ ಇಲ್ಲೊಂದು ಮತ್ತು ಅಲ್ಲೊಂದು ಇಟ್ಟಿದ್ದೀನಿ. ಅದನ್ನು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀವಿ. ಇದಕ್ಕೆ ಈ ಪಾತ್ರೆ ಏನಿದೆ ಇದಕ್ಕೆಲ್ಲದಕ್ಕೂ ವೈಟ್ ನಾಮದಲ್ಲಿ ಡಿಸೈನ್ ಮಾಡಬೇಕು. ನೋಡಿ ಯಾವ ಥರ ಅಂದರೆ ಇಲ್ಲಿ ಬರ್ಬಿಟ್ಟು ತೋರಿಸ್ತೀನಿ ಹೇಗೆ ಅಂತ. ಆ ಥರ ಡಿಸೈನ್ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಹೋಗೋದು. ಏಕೆಂದರೆ ಇದು ದೇವರಾಗಿರುತ್ತೆ ಇವಾಗ. ಹಾಗಾಗಿ ಮೈಲಿಗೆಯಿಂದ ಮಾಡೋದು ಇದೆಲ್ಲ ದೇವರಾದಮೇಲೆ ಮಿಡ್ನೈಟಲ್ಲಿ ಅದು ಉತ್ಸವ ತೊಗೊಂಡೋಗೋದು. ತಂಬಿಟ್ಟು ಆರತಿ ಮತ್ತು ಮಡೆವು ಅದರೊಳಗಡೆ ಏನಿರುತ್ತೆ ಅಂತ ಹಳ್ಳಿಯಲ್ಲಿ ಈ ಕಡೆ ಸೈಡ್ ಇರೋರು ಗೊತ್ತಿರುತ್ತೆ, ಬೇರೆಯವ್ರಿಗೆ ಅಷ್ಟು ಗೊತ್ತಿರಲ್ಲ. ನಾನು ಯಾವ ಥರ ರೆಡಿಯಾಗಿದ್ದೀನಿ ಹೇಳಿ, ತಲೆನೇ ಬಚ್ಚಿಲ್ಲ, ಬಟ್ ಈ ಥರನೇ ಚೆನ್ನಾಗಿ ಕಾಣುತ್ತೆ ತಾನೇ. ಕಲ್ಸಿರುತ್ತೆ. ಹೆಂಗೆ ರೆಡಿಯಾಗಿದ್ದೀನಿ ಚೇತು? ಹಿಂಗೆ ಅಂದ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ, ಹೇಳು ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಇದು ನಿಮಿಷ. ಸೂಪರಾಗಿ ಕಾಣಿಸ್ತಾ ಇದ್ದೀನಾ? ಥ್ಯಾಂಕ್ ಯು. ಫಸ್ಟ್ ಟೈಮ್ ಸೂಪರಾಗಿ ಅಂತ ಅದು ವಿಡಿಯೋ ಮುಂದೆ, ಅದು ವಿಡಿಯೋದಲ್ಲಿ ಒಂದಿರೋದು. ಆಮೇಲೆ ಸ್ವಲ್ಪ ತಲೆ ಕೆಟ್ಟರು, ಅವಳು ಚೆನ್ನಾಗಿಲ್ಲ ಕಣ್ ಹೋಗಿಲ್ಲ ಮರ್ಯಾದೆ ಕೊಡಲ್ಲ. ಆಯ್ತು ಕೊಡಿ, ಬನ್ನಿ ಪೂಜೆ ಮಾಡೋಣ. ಅದನ್ನೇ ಕ್ಲಿಕ್ ಮಾಡ್ಬಿಡ್ತೀರ. ಇನ್ನೊಂದ್ಸತಿ ಮಾಡ್ಕೊಂಗೆ ಮತ್ತು ಹಿಂಗೆ ಧೈರ್ಯ ಇದ್ರೆ ನೋಡೋಣ. ಅಷ್ಟೆ, ನೀವು ಈ ಥರ ಅನ್ಲಿಲ್ಲ, ಇನ್ನೂ ಅಂದೆ ಒರಿಜಿನಲ್ ಎಕ್ಸ್ಪ್ರೆಷನ್ ಬರಲಿ. ಕಾಲು ಸುಟ್ಬಿಡ್ತಾನೆ ಜಾಸ್ತಿ ಮಾತಾಡ್ತಾರೆ. ನಮ್ಮ ತಂಬಿಟ್ಟು ಮಾಡ್ತಾಯಿದ್ದಾರೆ. ತಂಬಿಟ್ಟು ಆರತಿ ತುಂಬ ಶ್ರೇಷ್ಠ. ಅದನ್ನು ದೇವರ ಆರತಿಗೆ ತೊಗೊಂಡೋಗ್ಬೇಕು ಮಾರ್ನಿಂಗ್. ಆ್ಯಂಡ್ ನಾನಿವಾಗ ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ವಾ, ಬಿಡಿಸ್ತಾ ಇದ್ನಲ್ಲ, ಅದು ನೋಡಿ ಯಾವ ಥರ ಬಿಡಿಸಿದ್ದೀನಿ ಗಡಿಗೆ ಅಂತ. ಅದು 2 ದೇವರಿಗೆ ಮನೇಲೇ ಇಟ್ಟು ಪೂಜೆ ಮಾಡೋದು. ಆ್ಯಂಡ್ ಈಗ ಬಿಡಿಸ್ತಾ ಇರೋದು ಅದು ದೊಡ್ಡ ಗಡಿಗೆ. ಅದನ್ನು ಮೆರವಣಿಗೆಗೆ ತೊಗೊಂಡೋಗ್ಬೇಕು. ಹಳ್ಳಿ ಕಡೆ ಎಲ್ಲ ಈ ಥರ ಡಿಸೈನ್ ಎಲ್ಲ ಮಾಡಿ ಗಡಿಗೆಗೆ ಅದರಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿ ತಗೊಂಡು ಹೋಗ್ತಾರೆ. ಅದರಲ್ಲಿ ನಿಜವಾಗ್ಲೂ ದೇವರಿರುತ್ತೆ ಅನ್ನೋದು ಒಂದು ನಂಬಿಕೆ ಹಳ್ಳಿ ಸೈಡು. ಆ್ಯಂಡ್ ಅದು ನಂಬಿಕೆ ನಿಜನೇ ಅದು. ಆ್ಯಂಡ್ ನಮ್ಮಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಈ ಥರ ಗಡ್ಗೆಲೇ ದೇವ್ರು ತೊಗೊಂಡು ಬರೋದು. ಆ್ಯಂಡ್ ನಿಜವಾಗೂ ದೇವ್ರು ಬರುತ್ತೆ ಒಬ್ಬೊಬ್ಬರು ಮೈ ಮೇಲೆಲ್ಲ. ಆ್ಯಂಡ್ ನಮ್ಮ ಮದುವೆಯಲ್ಲೂ ಕೂಡ ದೇವ್ರು ಬಂದಿತ್ತು ಗೊತ್ತಾ. ಅವರು ಇದೇ ಥರ ಗಡ್ಗೆನೇ ತಲೆ ಮೇಲೆ ಹೊತ್ಕೊಂಡು ಬರೋದು. ಆವಾಗ ನಿಜವಾಗೂ ದೇವ್ರು ಬರುತ್ತೆ. ನಾವು ಇದನ್ನೇ ಪೂಜಿಸೋದು ಜಾಸ್ತಿ. ಹಾಗೆಯೇ ಯಾವ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ತಿಳಿಸಿ. ನನಗೆ ತುಂಬಾ ವರ್ಷ ಆಗಿತ್ತು, ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಗಿತ್ತು ನಾವು ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡಿ. ಹಬ್ಬ ಮಾಡೇ ಇರಲಿಲ್ಲ ಒಂದು 10 ವರ್ಷದಿಂದನೂ ಕೂಡ. ಐನೋರು ಇರಲಿಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಅಂತ ಬಿಟ್ಟಿರ್ತಾರಲ್ಲ, ಅವ್ರು ಯಾರು ಪೂಜೆ ಮಾಡೋರಿಲ್ಲ ಅಂತ ಅಂದ್ಬಿಟ್ಟು
ಹಬ್ಬ ಮಾಡಿರಲಿಲ್ಲ. ಇವಾಗ ಹಬ್ಬ ಮಾಡ್ತಾ ಇದ್ದಾರೆ. ಇನ್ಮೇಲಿಂದ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ಆ್ಯಂಡ್ ಫೈನಲ್ ಆಗಿ ಯಾವ ಥರ ಕಾಣಿಸುತ್ತೆ ನಮ್ಮ ದುಗ್ಗಡ್ಗೆ ಅಂತ ನೋಡಿ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿದೆಯಾ? ಏನು ಐಡಿಯಾನೇ ಇಲ್ಲ ಫ್ರೆಂಡ್ಸ್, ಹಂಗೆ ಬಿಡಿಸಿರೋದು ಅಷ್ಟೇ. ಅಲ್ಲೇ 10 ವರ್ಷ ಆಗಿತ್ತು. ಅವಾಗ ಚಿಕ್ಕೋರು, ನಾವಿನ್ನ 6th ಸ್ಟ್ಯಾಂಡರ್ಡು ಏನೋ ಅವಾಗ ಬಿಡಿಸಿದ್ದು. ಇವಾಗೇ ಬಿಡಿಸ್ತಾ ಇರೋದು. ಇವಾಗ ಇಲ್ಲಿಗೆ ಒಂಬಾಳೆ ಎಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ನಾಳೆ ಮಾರ್ನಿಂಗ್ 3 o'clockಗೆ ಹೋಗೋದು. ಅಲ್ಲಿಗಂಟ ಇದು ದೇವ್ರ ಮನೇಲಿ ಇಟ್ಟಿರಬೇಕು. ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾವು ಅವಾಗ ತಾನೇ ಮದುವೆ ಆಗಿ 1 ಮಂತ್ ಆಗಿತ್ತು. ತಾಳಿ ಇನ್ನೂ ಕೂಣಿಸ್ಕೊಂಡಿರಲಿಲ್ಲ. ಅವರು ಅವತ್ತು ಡ್ಯೂಟಿ ಮುಗಿಸ್ಕೊಂಡು ಹಬ್ಬದ ದಿನ ಬಂದರು. ಹಂಗಾಗಿ ಒಟ್ಟಿಗೆ ಪೂಜೆ ಮಾಡಿ ತಾಳಿಗೆ ಅರ್ಶಿನ ದಾರ ತೆಗೆದುಬಿಟ್ಟು ತಾಳಿ ಹಾಕ್ಸ್ಕೊತಾ ಇದ್ದೀನಿ. ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಮನೆಗೆ ಸಂಜೆ ಟೈಮಲ್ಲಿ ಹೋದ್ವಿ. ಆವತ್ತಿನ ದಿನವೇ ನಮ್ಮ ಹಸ್ಬೆಂಡ್ ಮನೇಲಿ ಕೂಡ ಹಬ್ಬ ಇತ್ತು, ಹುಚ್ಚಮ್ಮ ದೇವಿ ಹಬ್ಬ. ಹಂಗಾಗಿ ನಾವು ಮತ್ತೆ ಸ್ನಾನ ಮಾಡಿಕೊಂಡು ಸಂಜೆ ಟೈಮಲ್ಲಿ ಊರಿಗೆ ಹೋದ್ವಿ. ಆ್ಯಂಡ್ ನಾಯಿ ನೋಡಿ ನಮ್ಮ ಮನೆಯದು, ಅದಕ್ಕೆ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಟ್ಟು ಒಸಿ ಪಡ್ಕೊತಾ ಇರಲಿಲ್ಲ. ಏನಕ್ಕೆ ಅಂತ ನೋಡಿದ್ರೆ ವಾಶ್ರೂಮ್ಗೆ ಅರ್ಜೆಂಟ್ ಆಗೈತೆ. ಆಮೇಲೆ ಅವ್ರು ಬಂದು ಬಿಚ್ಚಿ ಕರ್ಕೊಂಡೋಗಂಟ ಅದಕ್ಕೆ ತಡ್ಕೊಂಡು ಅದೇ ಕಿತ್ಕೊಂಡು ಹೋಗ್ತೈತೆ. ಅದಕ್ಕೆ ಎಷ್ಟು ಬುದ್ಧಿ ಐತೆ ಅಂದರೆ ಫುಲ್ ಅದು ನೋಡಿ ನನಗೆ ಫುಲ್ ಇಷ್ಟ ಆಗೋಯಿತು. ಅದು ನಾಯಿ ಎಷ್ಟು ಫುಲ್ ನೀಟ್ನೆಸ್ ಗೊತ್ತಾ, ಫುಲ್ ಸೂಪರಾಗೈತೆ. ಯಾರು ಅವ್ರು ಮಾಡ್ಕೊಂಡು ಕುಡಿತಾರದಲ್ಲ, ಮಾಡಿಟ್ಟಿರೋದು ಕುಡಿತಿರೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಡಿ. ಆ್ಯಂಡ್ ನಾವು ಅಲ್ಲಿ ದೇವ್ರ ತರಕ್ಕೆ ಅಂದ್ಬಿಟ್ಟು ಅವರು ಸಂಜೆ ಟೈಮಲ್ಲಿ ಕೆರೆ ಹತ್ರ ಹೋಗಿದ್ರು. ನಾವಿಬ್ಬರು ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ನಾವು ಮನೆಯಲ್ಲೇ ಇದ್ವಿ. ಅಲ್ಲಿ ಗಂಟೆ ಹೋಗೋಂಗಿಲ್ಲ ಅಂತ ಅಂದ್ಬಿಟ್ಟು ಮನೇಲೇ ಇರೋಕ್ಕೆ ಹೇಳಿದರು. ನಮ್ಮೂರಲ್ಲಿ ಬಾಟ್ಲದಮ್ಮನ ಹಬ್ಬ ಒಂದೇ ಸಲ ಇದೆ. ಅದಕ್ಕೆ ನಾನ್ ವೆಜ್ ತಿಂದಿದ್ದೀವಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಮತ್ತೆ ರಿಟರ್ನ್ ಹೋಗ್ತೀವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಮೆರವಣಿಗೆ ಹೋಗುತ್ತೆ ಅಲ್ವಾ ದೇವರು, ಆವಾಗ ಹೋಗೋದಕ್ಕೆ. ಬನ್ನಿ ಏನಾಗುತ್ತೆ ನೋಡೋಣ. ಮತ್ತೆ ಅವ್ರು ಯಾವ್ದಾರು ಬಿಟ್ಟಿದ್ದಾರೆ ಅಂತ ನೋಡಿ. ಎಣ್ಣೆನ ಖಾಲಿ ಅದು. ಬೆಳ್ಳಿ ತಗೊಂಡ್ರೆ ಫ್ರೆಂಡ್ಸ್, ಬೆಳ್ಳಿನ ದೀಪ ಆರೋಗಿತ್ತು, ಹಂಗಾಗಿ ದೀಪ ಹಚ್ಚಿದೆ ನಾನು. ಹಾಯ್ ಮಾಡು, ಹಾಯ್ ಮಾಡು, ಮಾಡಲ್ವಾ ನೀನು? ಮಾಡು ಹಾಯ್ ಅಂತ. ಹೆಸರೇನು? ಆ್ಯಂಡ್ ನಾನು ಡ್ರೆಸ್ ಹಾಕ್ಕೊಂಡು ಬಂದುಬಿಟ್ಟಿದ್ದೆ. ಸ್ಯಾರಿ ಹಾಕ್ಕೊಂಡು ಬರಬೇಕು ಫಸ್ಟ್ ಟೈಮ್ ಅಂತಂದ್ಬಿಟ್ಟು ಮಡ್ಲಕ್ಕಿ ಎಲ್ಲ ದೇವ್ರಿಗೆ ಅರ್ಪಿಸ್ತಾ ಇದ್ರು. ನಮ್ಮ ಮದುವೆದು ನಮ್ಮನಿಗೆ ಕೊಟ್ಟಿದ್ರಲ್ಲ, ಅದನ್ನು ಬೆಳ್ದಾನ ಮಾಡಿ ದೇವ್ರಿಗೆ ಕೊಡಬೇಕಿತ್ತು. ಆ್ಯಂಡ್ ಮಡ್ಲಕ್ಕಿ ಬಾಗಿನ ಎಲ್ಲನೂ ದೇವ್ರಿಗೆ ಅವತ್ತಿನ ದಿನ ಕೊಡ್ತಾಯಿದ್ವಿ. ಸ್ಯಾರಿ ಹಾಕೋಬಾ ಅಂದ್ಬಿಟ್ಟು ಸ್ಯಾರಿ ಹಾಕ್ಸ್ಕೊಂಡು ಅಂದರೆ ಅಲ್ಲಿ 101 ದೀಪನೂ ಎಷ್ಟೋ ಹಚ್ಚಿಸ್ತಾರೆ. ಹೊಸ್ದಾಗಿ ನಾವು ಮದುವೆ ಆಗಿದ್ದೀವಿ ಅಂದ್ಬಿಟ್ಟು ನಮ್ಮ ಹತ್ರನೂ ಹಚ್ಚಿಸ್ತಾಯಿದ್ರು ಊರವರೆಲ್ಲರೂ. ಆ್ಯಂಡ್ ನಾವು ಕೂಡ ಅಕ್ಷತೆ ಎಲ್ಲ ದೇವ್ರಿಗೆ ಹಾಕಿದ್ವಿ. ಇಷ್ಟೇ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ.